ಯಾದಗಿರಿಯಲ್ಲಿ ವಿಷ ನೀರಿಂದ ಪಾರು, ಧಾರವಾಡದಲ್ಲಿ ಚಾಲಕನಿಂದ ಪ್ರಯಾಣಿಕರ ರಕ್ಷಣೆ, ಇವರಿಬ್ಬರು ಜೀವ ಉಳಿಸಿದ ಪುಣ್ಯಾತ್ಮರು. ಯಾದಗಿರಿಯ ಮುದನೂರ ಗ್ರಾಮದಲ್ಲಿ ನೀರಿಗೆ ವಿಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಜನರ ಪ್ರಾಣವನ್ನ ಉಳಿಸಿದ್ದು ಪಂಪ್ ಆಪರೇಟರ್. ನೀರಿನಲ್ಲಿ ವಾಸನೆ ಬರುತ್ತಿದೆ ನೋಡು ಅಂತ ಹೇಳಿದ್ರಂತೆ ಪಂಪ್ ಆಪರೇಟರ್ ತಾಯಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾದಗಿರಿಯಲ್ಲಿ ಅಲ್ಲಿ ಪ್ರಮುಖವಾಗಿ ನೀರಿಗೆ ವಿಷ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಜನ ಸಾವಿಗೀಡಾಗಬೇಕಾಗಿತ್ತು. ಆದ್ರೆ ಆ ಜೀವಗಳನ್ನ ರಕ್ಷಿಸಿದ್ದು ಪಂಪ್ ಆಪರೇಟರ್ ಒಬ್ಬ. ನೀರಿನಲ್ಲಿ ವಾಸನೆ ಬರ್ತಾ ಇದೆ ಅಂತ ಪಂಪ್ ಆಪರೇಟರ್ ತಾಯಿ ಹೇಳ್ತಿದ್ದ ಹಾಗೆ ಪಂಪ್ ಆಪರೇಟರ್ ಸ್ವಲ್ಪ ನೀರನ್ನ ಕುಡಿದು ನೋಡಿ ಅಲ್ಲಿ ಪ್ರಮುಖವಾಗಿ ಇದರಲ್ಲಿ ವಿಷ ಬೆರಕೆ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಟ್ಯಾಂಕ್ ಬಳಿ ಹೋದಾಗ ವಿಷ ಬೆರೆಸಿದ್ದು ಗೊತ್ತಾಗಿದೆ. ತಕ್ಷಣ ನೀರು ಪೂರೈಕೆಯನ್ನ ಸ್ಥಗಿತಗೊಳಿಸಿದ್ದ ಮೌನೇಶ್ ಸ್ವಲ್ಪ ನೀರನ್ನ ಕೂಡ ಕುಡಿದು ನೋಡಿದಂತೆ ಮೌನೇಶ್ ಏನೋ ಒಂಥರ ವಾಸನೆ ಬರ್ತಾ ಇದೆಯಲ್ಲ ಅಂತ ಊರಿಗೆ ಬಂದು ವಿಷಯವನ್ನ ಮುಟ್ಟಿಸಿದ. ನಂತರ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಮೌನೇಶ್ ಮತ್ತು ಮೌನೇಶ್ನ ತಾಯಿ ನೀರು ಸೇವನೆ ಮಾಡದಂತೆ ಗ್ರಾಮದಲ್ಲಿ ಡಂಗೂರವನ್ನ ಕೂಡ ಸಾರಲಾಯಿತು. ತಾಯಿ ಮಗನಿಂದ ಉಳಿಯಿತು ನೂರಾರು ಜನರ ಪ್ರಾಣ. ಈತ ಹೇಳದೆ ಹೋಗಿದ್ರೆ ನೂರಾರು ಜನರು ಪ್ರಾಣವನ್ನ ಕಳ್ಕೊಬೇಕಾಗಿತ್ತು. ಯಾಕೆಂದ್ರೆ ನಾವು ಇತ್ತೀಚೆಗಷ್ಟೇ ಸುಳ್ವಾಡಿ ಪ್ರಕರಣವನ್ನ ನೋಡಿದ್ವಿ. ಈಗ ಇದೇ ರೀತಿಯಾದಂತ ಪ್ರಕರಣ ಯಾದಗಿರಿಯಲ್ಲೂ ಕೂಡ ನಡೆಯುವಂತ ದುರಂತಕ್ಕೆ ಈ ಮೌನೇಶ್ ಹೋಗಿ ಬ್ರೇಕ್ ಹಾಕದಂತಾಯ್ತು. ಅಲ್ಲಿನ ಜನರ ಜೀವರಕ್ಷಕನಾಗ್ಬಿಟ್ಟ. ಯಾಕೆಂದ್ರೆ ಆ ಒಂದು ನೀರಿಗೆ ವಿಷವನ್ನ ಹಾಕಿದ್ದು ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಾದಂತ ವಾಸನೆ ಬರ್ತಿದ್ದ ಹಾಗೆ ಆತ ಹೋಗಿ ಟೆಸ್ಟ್ ಅನ್ನ ಮಾಡಿ ನಂತರ ಊರಿನ ಜನರಿಗೆಲ್ಲರಿಗೂ ಕೂಡ ಮುಟ್ಟಿಸಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಸ್ವತಃ ಮೌನೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೌನೇಶ್, ಹ್ಯಾಟ್ಸ್ ಆಫ್ ಟು ಯು. ಇಡೀ ನಿಮ್ಮ ಊರಿನ ಜನರ ಜೀವ ಉಳಿಸಿದ್ದೀರಾ ನೀವು. ಮೌನೇಶ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಅಲ್ಲ, ನಿಮ್ಮ ಊರಿನ ಜೀವ ರಕ್ಷಕ ಒಂದ್ ರೀತಿಯಾಗಿ ದೇವ್ರ ರೀತಿ ಬಂದು ಎಲ್ಲರನ್ನೂ ಕಾಪಾಡ್ಬಿಟ್ಟಿದ್ದೀರಾ. ಅಲ್ಲ, ಹೇಗ್ ಗೊತ್ತಾಯ್ತು ನಿಮ್ಗೆ ಅಲ್ಲಿ ಏನ್ ಆಗಿದ್ದು? ಆಕ್ಚುಲಿ ಯಾವ ತರ ವಾಸನೆ ಬರ್ತಾಯ್ತು? ನಿಮ್ ತಾಯಿ ಏನ್ ಹೇಳಿದ್ರು? ನಮ್ ತಾಯಿ ಯಾವ ತರ ಅಂದ್ರೆ ಒಂದು ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ನಮ್ ತಾಯಿಯವರು ತಕ್ಷಣ ನಮ್ಗೆ ತಿಳಿಸಿರ್ತಾರ. ತಿಳಿಸಿದ ತಕ್ಷಣ ನಾನು ನಮ್ಮ ತಾಯಿಯವರು ಫಸ್ಟ್ ನೀರು ಕುಡಿದ್ರೆ ಒಂದ್ಸರಿಗೆ ಕುಡಿದಿದ ತಕ್ಷಣ ರೀ ನಾನು ನನಗೊಂದ್ಸರಿ ಕೂಡ ನೀರು. ಓಕೆ. ಅಲ್ಲ, ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಲ್ಲಿ ಏನೋ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ? ನಾ ಕುಡಿದಿದ್ದೆ ಸರ್ ಒಂದ್ಸರಿಗೆ. ಓಕೆ, ಅದೊಂಥರ ಟೇಸ್ಟ್ ಇತ್ತಾ? ಅಲ್ಲ, ನೀವು ಕುಡಿತಿದ್ ನೀರಿಗೂ ಅದಕ್ಕೆ ವಿಷ ಬೆರ್ಸಾದ್ಮೇಲೆ ಒಂಥರ ಟೇಸ್ಟ್ ಇತ್ತು ಸರ್. ಆಮೇಲೆ ಮಾತಾಡ್ತೀನಿ ಸರ್, ಅದು ಡಾಕ್ಟರ್ ಬಂದಿದ್ದಾರೆ ನಾವು. ಓಕೆ ಓಕೆ, ಥ್ಯಾಂಕ್ ಯು ಮೌನೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲಿ ಪ್ರಮುಖವಾಗಿ ಮೌನೇಶ್ ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವ್ರ ತಾಯಿ ಹೇಳಿದ್ರಂತೆ ಏನೋ ಒಂಥರ ವಾಸನೆ ಬರ್ತಾ ಇದೆ, ಕೆಟ್ಟ ವಾಸನೆ, ಹೋಗಿ ನೋಡು ನೀರಿಗೆ ಏನಾದ್ರು ಬೆರೆಸ್ಬಿಟ್ಟಿದಾರ ಅಂತ. ದಿಢೀರಂತ ಮೌನೇಶ್ ಅಲ್ಲಿ ಹೋಗಿ ಸ್ವಲ್ಪ ಅವ್ರ ತಾಯಿನೂ ಕೂಡ ನೀರು ಕುಡಿದಿದ್ದಾರೆ. ಆಮೇಲೆ ಮೌನೇಶ್ ಕೂಡ ನೀರನ್ನ ಕುಡಿದಿದ್ದಾರೆ. ಏನೋ ಆಗಿದೆ, ಯಾರೋ ಏನೋ ಬೆರೆಸ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತಾಗ್ತಿದ್ದ ಹಾಗೆ ಕಂಪ್ಲೀಟ್ ಆಗಿ ನೀರು ಸ್ಟಾಪ್ ಮಾಡಿ ಊರ್ನ ಜನರಿಗೆಲ್ಲರಿಗೂ ಕೂಡ ಹೋಗಿ ಹೇಳಿದ್ದಾರೆ.